ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ಬಿಸ್ನೆಸ್? ಅದು ಶ್ರೀನಾಥ್ಗೆ ವೃದ್ಧಾಶ್ರಮ ಕಟ್ಟಬೇಕು ಅಂತ ಆಸೆ. ಅದಕ್ಕೆ ಲ್ಯಾಂಡ್ ನೋಡಿದೀವಿ. ಅದು ಚಾರಿಟಿ ತಾನೇ ಆಗೋದು, ಬಿಸ್ನೆಸ್ ಹೇಗಾಗತ್ತೆ? ಅಂದ್ರೆ ಊರಲ್ಲಿರೋ ಜಮೀನಲ್ವಾ, ವೃದ್ಧಾಶ್ರಮ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮ್ ಕೂಡ ಮಾಡೋಣ ಅಂತ. ಅಷ್ಟೇ ಅಲ್ವಾ ಬ್ರೋ? ಅಷ್ಟೇ. ಅಷ್ಟೇ. ಕೈಲಾಶ್ ಅವರೇ, ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಇಬ್ರು ತಿಂಡಿ ಮಾಡಿ. ರಾಧಿಕಾ, ನಾವು ಬರ್ತೀವಿ ಸಿಸ್ಟರ್, ನೀವು ಹೋಗಿರಿ. ಏನಾಯ್ತು ರೀ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದೇನಿಲ್ಲ ರಾಧಿಕಾ, ನೀನ್ ಹೋಗು. ಶ್ರೀನಾಥ್, ಯಾವ್ದೋ ಕೊರಿಯರ್ ಬರ್ಬೇಕು ಅಂದ್ರಲ್ಲ, ಬಂತಾ? ಕೊರಿಯರ ಬೆಳಿಗ್ಗೆನೆ ಬಂತಲ್ಲ, ನಾನೇ ತಗೊಂಡೆ. ಇರಿ, ಇವಾಗ್ಲೇ ತಗೊಂಡ್ ಬರ್ತೀನಿ. ನಿನಗೆ ತೊಂದರೆ ಕೊಡ್ತಿರೋನ್ ಫೋಟೋ ಇದೆ. ಅದೇ ನಿನ್ನ ಲವ್ ಮಾಡ್ತಿದ್ದೊಂದು ಫೋಟೋ ಇದೆ. ನೀನು ಹೇಳದೆ ಇದ್ರು ತಿಳ್ಕೊತೀನಿ ಅಂತ ಹೇಳಿದ್ನಲ್ಲ, ಇವಾಗ ಅವನ್ ಹುಡುಕಿ ಎಳ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಕೈಲಾಶ್ ಅವರೇ, ನನ್ ಮಾತು ಕೇಳಿ ಪ್ಲೀಸ್ ರೀ. ನಿನ್ನ ಆಟನ ಇವಾಗ ಶುರು ಮಾಡು ಬ್ರೋ. ಇಷ್ಟು ದಿನ ಸಿಸ್ಟರಿಗೆ ಕಾಟ ಕೊಟ್ಟು ನಿನ್ನ ಟಾರ್ಚರ್ ಮಾಡಿದವನ್ನ ಚಚ್ಚಿ ಬಿಸಾಕು ಬ್ರೋ, ಬಿಡ್ಬೇಡವನ್ನ. ಹೌದು ಕೈಲಾಶ್, ಪಾಪ ರಾಧಿಕಾ ಎಷ್ಟು ಕಷ್ಟಪಟ್ಟಿರ್ತಾಳೆ ಅಂತ ನಂಗೂ ಅರ್ಥ ಆಗುತ್ತೆ. ಆ ನೀಚನ್ನ ಸಾಯಿಸ್ತೆ ಬಿಡಬಾರ್ದು. ಏನಿದು ಕೈಲಾಶ್? ಏನಂದೆ ಬ್ರೋ? ನನ್ ಕುದ್ಗೆ ಯಾಕೆ ಹಿಡ್ಕೊಂಡಿದ್ಯಾ? ಕೈಲಾಶ್ ಅವರೇ, ಕೈಲಾಶ್ ಅವರೇ, ಇವಾಗ ಹೇಳು ದರ್ಶಿನಿ, ಸಾಯಿಸ್ಬೇಕಾ ಬೇಡವಾ? ಇದೇನ್ರಿ, ನಿಮ್ ಫೋಟೋ ಇದೆ ಇದ್ರಲ್ಲಿ. ಏನ್ ಮಾಡ್ಬೇಕು ಹೇಳು? ಅಂದ್ರೆ ನಂಗೆ ಫೋನ್ ಮಾಡಿ ಹೆದರ್ಸಿತ್ತು ಶ್ರೀನಾಥ್ ಅವರ. ಇದು ತುಂಬಾ ಜಾಸ್ತಿ ಆಯ್ತು ಸಿಸ್ಟರ್.
ನಾವು ಹೋಗಿ ಕೇಳಿದ್ದು ನಿನ್ನ ಲವ್ ಮಾಡಿರೋ ಒಂದು ಫೋಟೋ. ರಾಧಿಕಾ, ಇವಾಗ್ಲಾದ್ರೂ ನಿಜ ಹೇಳು, ಇವನನ್ನೇನಾ ನೀನ್ ಲವ್ ಮಾಡಿದ್ದು? ಇವಾಗ ಯಾಕ್ರಿ ಅದೆಲ್ಲ? ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದೇನ್ ಸಿಸ್ಟರ್, ನಾನಲ್ಲ ಅಂತ ಹೇಳೋದ್ ಬಿಟ್ಟು ಇವಾಗ ಅದೆಲ್ಲ ಯಾಕೆ ಅಂತ ಹೇಳ್ತಿದ್ದೀರಲ್ಲ? ಶ್ರೀನಾಥ್ ಅವರೇ, ಸತ್ಯ ಮುಚ್ಚಿಟ್ಟು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ ನನ್ ಕೈ ಮುಚ್ಚಿಡಕ್ಕಾಗಲ್ಲ. ಆ ನಿಜ ಏನು ಅಂತ ಬೇಗ ಹೇಳಿ ಸಿಸ್ಟರ್, ಸಾಯಿಸ್ಬಿಡ್ತಾ ನೀವು ನನ್ನನ್ನ. ದರ್ಶಿನಿ, ಇವಾಗ ನಿನ್ ಗಂಡನೇ ನನ್ನ ಲವ್ ಮಾಡಿದ್ದು ಅಂತ ಗೊತ್ತಾದ್ರೆ ನೀನ್ ಏನ್ ಮಾಡ್ತೀಯಾ? ಏನ್ ಆಕ್ಟಿಂಗ್ ಮಾಡ್ತೀರಾ ಸಿಸ್ಟರ್? ನಾನ್ ಸತ್ಯ ಹೋಗ್ತೀನಿ ಸಿಸ್ಟರ್, ನಿಜ ಹೇಳಿ ಸಿಸ್ಟರ್. ಸಿಸ್ಟರ್ ಪ್ಲೀಸ್ ಹೇಳು ದರ್ಶಿನಿ. ಇವಳೇನೋ ತಿರುಗಿಸಿ ನಮ್ಮನ್ನ ಸಿಕ್ಕಾಕ್ಸೋ ಪ್ಲಾನ್ ಮಾಡಿರೋ ಹಾಗಿದೆ. ಅರ್ಜೆಂಟಾಗಿ ಪ್ಲೇಟ್ ಬದಲಾಯಿಸ್ಬೇಕು. ಛೇ, ನೀನ್ ಇಂಥ ಮೋಸ್ಕಾರನ? ಇಷ್ಟೆಲ್ಲ ಮುಚ್ಚಿಟ್ಟು ನಂಗ್ ತಾಳಿ ಕಟ್ಟಿದ್ಯಾ? ನಿನ್ನ ಎಷ್ಟು ನಂಬಿದ್ದೆ ಶ್ರೀನಾಥ್? ಹಾಗಿರುವಾಗ ದರ್ಶಿನಿ, ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ದರ್ಶಿನಿ, ನನ್ನ ನಂಬು ದರ್ಶಿನಿ. ಮಾತಾಡ್ಬೇಡ. ನನ್ನ ನಂಬಿಕೆನೆ ಹೊರಟು ಹೋಗಿದೆ. ಇನ್ನ ನನ್ನ ಕೈಲಾಗಲ್ಲ. ನಾನ್ ನಿಂಗೆ ಡೈವೋರ್ಸ್ ಕೊಡ್ತೀನಿ. ಏನ್ ಮಾಡ್ಬೇಕು ಇವ್ನ? ಕೈಲಾಶ್ ಅವರೇ, ಕೈಲಾಶ್ ಅವರೇ, ಅದಲ್ಲ ರಾಧಿಕಾ, ಇವ್ನ ನನ್ಗೇನು ಗೊತ್ತಿಲ್ಲ ಬ್ರೋ. ಕೈಲಾಶ್ ಅವ್ರೆ, ನಿಜವಾಗ್ಲೂ ಕೈಲಾಶ್ ಅವ್ರೆ. ನನ್ನ ನಂಬು. ಅವ್ರಿಗೇನು ಗೊತ್ತಿಲ್ಲ. ಆ ಫೋಟೋ ಬದಲಾಯಿಸಿದ್ದು ನಾನು. ಫೋಟೋ ಬದಲಾಯಿಸಿದ್ಯಾ? ಯಾಕೆ? ನೋಡಿದ್ರಲ್ಲ, ಇನ್ನೂ ಅರ್ಥ ಆಗ್ಲಿಲ್ವಾ? ಈ ಶ್ರೀನಾಥ್ ಜಾಗದಲ್ಲಿ ನಿಜವಾದ ವ್ಯಕ್ತಿ ಇದ್ದಿದ್ರು ಇದೇ ನಡೀತಿತ್ತು ಅಲ್ವಾ ರೀ? ಅವ್ನು ನಿಜವಾಗ್ಲೂ ತೊಂದರೆ ಕೊಡೋ ವ್ಯಕ್ತಿನೇ ಅಲ್ಲ, ಅದು ನನಗ್ ಗೊತ್ತು. ಅದಕ್ಕೆ ಅವನ್ ವಿಷಯನ ಮರ್ತೋಗಿ ಅಂತ ಕೇಳ್ಕೊತಿದ್ದೀನಿ. ಆದ್ರೆ ನೀವು ಕೇಳ್ತಾನೆ ಇಲ್ಲ. ಅದೃಷ್ಟ ಚೆನ್ನಾಗಿತ್ತು, ಆ ಫೋಟೋಗ್ರಾಫರ್ ಕೊನೆ ಕ್ಷಣದಲ್ಲಿ ನನಗೆ ಕಾಲ್ ಮಾಡಿ ಹೇಳಿದಕ್ಕೆ ಅನಾಹುತ ತಪ್ಪಿದೆ. ಇಲ್ಲ ಅಂದ್ರೆ ಅವನ್ಗೂ ಇದೇ ಆಗ್ತಾ ಇತ್ತು. ಏನ್ ಮಾತಾಡ್ತಿದ್ಯಾ ರಾಧಿಕಾ? ನಿಜ ರೀ, ಅವನ್ಗೆ ಮದ್ವೆ ಆಗಿದೆ, ಅವನಿಗೆ ಹೆಂಡತಿ ಕುಟುಂಬ ಎಲ್ಲ ಇದ್ದಾರೆ. ನಮಗ್ ಬಂದಿರೋ ಅನುಮಾನಕ್ಕೆ ಅವನ್ ಲೈಫ್ ಹಾಳು ಮಾಡೋದ್ ಸರಿನಾ? ಅನುಮಾನ ಬಗೆಹರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಹೇಗೆ? ಇವಾಗ ಶ್ರೀನಾಥ್ ಅವ್ರ ಕುತ್ತಿಗೆ ಹಿಡ್ಕೊಂಡ್ರಲ್ಲ, ಹಾಗ? ಇಷ್ಟು ಗೊತ್ತಿರೋ ವ್ಯಕ್ತಿ ಮೇಲೆ ನೀವು ಅನುಮಾನದಿಂದ ಹೀಗೆಲ್ಲ ಮಾಡಿದ್ರಿ. ಇನ್ನು ಅವನ ಜೊತೆ ಆಗಿದ್ರೆ ಇನ್ನು ಹೇಗ್ ನಡ್ಕೋತಾ ಇದ್ರು ಏನೋ. ಸರಿ, ನೀವೇನೋ ಕೋಪ ಮಾಡ್ಕೊಂಡ್ರಿ, ಆದ್ರೆ ದರ್ಶಿನಿನೂ ಅದನ್ನೇ ನಿಜ ಅಂತ ನಂಬಿ ಡಿವೋರ್ಸ್ ಕೊಡೋವರೆಗೂ ಹೋಗಿದ್ಲಲ್ಲ. ನಾಳೆ ಆ ವ್ಯಕ್ತಿ ಹೆಂಡ್ತಿನೂ ಇದೇ ತರ ರಿಯಾಕ್ಟ್ ಮಾಡಿದ್ರೆ
ಪರಿಸ್ಥಿತಿ ಏನಾಗತ್ತೆ? ಅವನ್ ಸಂಸಾರದಲ್ಲಿ ಸಮಸ್ಯೆಗಳು ಶುರುವಾದ್ರೆ ನೀವೇ ತಾನೇ ಕಾರಣ ಆಗೋದು. ಬೇಡರಿ, ನಮಗೆ ಯಾವ ಪಾಪನೂ ತಟ್ಟಬಾರ್ದು. ಅದು ನಮ್ ಜೀವನನೇ ಸರಿಯಾಗಿ ಸಾಗೋದಕ್ ಬಿಡಲ್ಲ. ಎಲ್ಲಿಗೆ ನಿಲ್ಲಿಸ್ಬಿಡಿ. ನನ್ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಂತ ನಾನ್ ನಂಬ್ತಾ ಇದ್ದೀನಿ. ದಯವಿಟ್ಟು ನನ್ನ ಜೀವನದಲ್ಲಿ ಹಿಂದೆ ಇದ್ದಿದ್ದ ವ್ಯಕ್ತಿ ಬಗ್ಗೆ ಮರ್ತು ಹೋಗ್ಬಿಡಿ. ಅವನು ನನಗ್ ತೊಂದರೆ ಕೊಡೋ ವ್ಯಕ್ತಿ ಅಲ್ಲ, ಇದಂತೂ ಸತ್ಯ. ಸರಿ, ಮತ್ತೆ ನಮ್ಮನ್ ಕಾಲ್ ಮಾಡಿ ಹೆದರ್ಸ್ತಿದ್ನಲ್ಲ, ಅವನ್ ಬಗ್ಗೆ ಏನ್ ಮಾಡೋದು? ಅವನ ಬಗ್ಗೆ ನೀವ್ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಅವನಿಗೆ ಬೇಕಾಗಿರೋದು ಇದೆ, ಈಗ ನಡೆದಿದ್ದೆ. ಆ ತೊಂದರೆ ಕೊಡ್ತಿರೋನ್ ಯಾರು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಅವನ್ ಕಂಡ್ರೆ ಈಗ ನನಗ್ ಭಯ ಇಲ್ಲ. ಯಾಕಂದ್ರೆ ನನ್ ಗಂಡ ನನ್ನ ನಂಬ್ತಾರೆ. ಸಾರಿ ಶ್ರೀನಾಥ್, ನೀವು ನಮಗ್ ಹೆಲ್ಪ್ ಮಾಡಕ್ ನೋಡಿದ್ರಿ, ಆದ್ರೆ ಆ ವ್ಯಕ್ತಿಯಿಂದ ನಮ್ಮೊಳಗೆ ಜಗಳ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾದ ಪ್ರೀತಿ. ಅಯ್ಯೋ, ನನ್ ಗಂಡ ಹಾಗೆಲ್ಲ ಮಾಡಲ್ಲ ಅನ್ನೋದ್ ಬಿಟ್ಟು ಡಿವೋರ್ಸ್ ಕೊಡ್ತೀನಿ ಅಂತ್ಯ. ನೀನಂತೂ ತುಂಬಾ ಡೇಂಜರ್. ಶ್ರೀನಾಥ್, ಶ್ರೀನಾಥ್! ರಾಧಿಕಾ, ಐ ಆಮ್ ಸಾರಿ. ನಾನು ಅಷ್ಟು ದೂರ ಯೋಚನೆ ಮಾಡಲಿಲ್ಲ. ಪರವಾಗಿಲ್ಲ ರೀ, ನಾನು ನಿಮ್ಮನ್ನ ಅರ್ಥ ಮಾಡ್ಕೋತೀನಿ. ಪತಿರಾಯ್ರೆ, ಇಷ್ಟು ಬೇಗ ಬಂದ್ಬಿಟ್ರಾ? ಪೇಷಂಟ್ಸ್ ಇರ್ಲಿಲ್ವಾ? ಇಲ್ಲ ಪ್ರಿಯಾ, ಅದಕ್ಕೆ ನಿನ್ನ ಸಿನಿಮಾ ಕರ್ಕೊಂಡು ಹೋಗೋಣ ಅಂತ ಬೇಗ ಬಂದ್ಬಿಟ್ಟೆ. ಸಿನಿಮಾಗ? ಹಾ. ನಿಜನೂ ಪತಿರಾಯ್ರೆ? ಪತಿರಾಯ್ರೆ, ನಾನು ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಇರು ಇರು ಇರು, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬೇಗ ಬಂದ್ಬಿಡಿ. ನಾನಷ್ಟರಲ್ಲಿ ಈ ಬಟ್ಟೆ ಎಲ್ಲ ಮಡಚಿಡ್ತೀನಿ. ಹಾ ಸರಿ. ಮೇಡಮ್, ಮೇಡಮ್, ಎಮರ್ಜೆನ್ಸಿ ಕೇಸ್ ಮೇಡಮ್. ಓಹ್, ಹಾರ್ಟ್ ಸ್ಟ್ರೋಕ್ ಆಗಿದೆ, ಅರ್ಜೆಂಟಾಗಿ ಐಸಿಯು ಕರ್ಕೊಂಡು ಮೇಡಮ್. ಫಾಸ್ಟ್. ಮೇಡಮ್, ಎಮರ್ಜೆನ್ಸಿ ಕೇಸ್, ಅರ್ಜೆಂಟಾಗಿ ಡಾಕ್ಟರ್ ರಮನ್ ನಂಬರಕ್ಕೆ ಹೇಳಿ. ಮೇಡಮ್. ಬೇಗ. ಓಕೆ. ಫೋನ್ ಕಾಲ್ಸ್ ಏನಾದ್ರು ಬಂದ್ರೆ ಅಟೆಂಡ್ ಮಾಡಿ. ಓಕೆ ಮೇಡಮ್. ಹಲೋ. ಹಲೋ, ಡಾಕ್ಟರ್ ಅಮರ್ ಅವರು ಇದ್ದಾರಾ? ನೀವ್ಯಾರು? ನಾನು ಹಾಸ್ಪಿಟ್ಲಿಂದ ಮಾತಾಡ್ತಾ ಇರೋದು. ಅಮರ್ ಸರ್ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಅಮರ್ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ನಾಳೆ ಕಾಲ್ ಮಾಡಿ. ಹಾ. ಹಲೋ ಹಲೋ ಮೇಡಮ್. ಪ್ರಿಯಾ, ಯಾರು ಫೋನ್ ಮಾಡಿದ್ದು? ಯಾವ್ದು ರಾಂಗ್ ನಂಬರ್ ಪತ್ತಿರಾಯ್ರೆ? ಓ ಓಕೆ. ಒಂದ್ ನಿಮಿಷ ನಿಂತ್ಕೋ. ಫೋನ್ ರಿಸೀವ್ ಮಾಡಿ, ಮೇಡಮ್ ತುಂಬಾ ಬ್ಯುಸಿ ಆಗಿದ್ದಾರೆ ಎಂದು ತಕ್ಷಣ ಕಟ್ ಮಾಡು. ಎತ್ತು ಈಗ. ಮೇಡಮ್ ಇವಾಗ ಮಾತಾಡಕ್ಕಾಗಲ್ಲ, ತುಂಬಾ ಬ್ಯುಸಿ ಇದ್ದಾರೆ. ಹಲೋ,
ನೀನಿನ್ ಹೋಗು. ಗೋಪಿ ಅವರೇ, ಏನಾಯ್ತು? ಅವರು ಬ್ಯುಸಿಯಾಗಿದ್ದಾರೆ ಅಂತ ಯಾರೋ ಕಾಲ್ ಕಟ್ ಮಾಡಿದ್ರು ಮೇಡಮ್. ವಾಟ್? ನರ್ಸ್, ಫೋನ್ ಕೊಡಿ ಇಲ್ಲಿ. ಏನು ಇನ್ನೂ ಆಗಿಲ್ವಾ? ಆಗೋಯ್ತು ಪತಿರಾಯ್ರೆ, ಲಾಸ್ಟ್. ರಾಧಿಕಾ? ಹಲೋ ರಾಧಿಕಾ. ಏನ್ ಅಮರ್, ಕಾಲ್ ಮಾಡಿದ್ರೆ ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ಕಾಲ್ ಕಟ್ ಮಾಡಿದ್ಯಂತೆ. ಎಮರ್ಜೆನ್ಸಿ ಏನು ಅಂತ ನಾದು ತಿಳ್ಕೊಬಾರ್ದಾ? ಪ್ರಿಯಾ, ಆಗ್ಲಿ ಯಾರು ಕಾಲ್ ಮಾಡಿದ್ದು? ಅದು ಯಾರೋ ಪತಿರಾಯ್ರೆ. ಹಾಸ್ಪಿಟಲ್ ಇಂದ ಬಂದಿದ್ದ? ಹೌದು. ಹೇಯ್, ಸಾರಿ ರಾಧಿಕಾ, ಎನಿ ಎಮರ್ಜೆನ್ಸಿ? ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಮರ್. ಸಿವಿಯರ್ ಹಾರ್ಟ್ ಸ್ಟ್ರೋಕ್. ಇಮಿಡಿಯೇಟ್ ಸ್ಟನ್ಸ್ ಹಾಕ್ಬೇಕಾಗತ್ತೆ. ಓಕೆ ರಾಧಿಕಾ, ನಾನು ಈಗಲೇ ಹೊರಡ್ತೀನಿ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಹೇಯ್, ನಿನಗೇನಾದ್ರೂ ಬುದ್ಧಿ ಇದೆಯಾ? ಸುಳ್ಳು ಯಾಕೆ ಹೇಳ್ದೆ? ಅಲ್ಲಿ ಹಾಸ್ಪಿಟಲ್ ಒಬ್ಬ ಪೇಷಂಟ್ ಸಾವಿನ ಜೊತೆ ಹೋರಾಡ್ತಿದ್ದಾರೆ ಗೊತ್ತಾ? ನೀವ್ ಸಿನಿಮಾ ಅಂದ್ರಲ್ಲ. ಏಯ್, ಸಿನಿಮಾನ? ಮುಚ್ಚು ಬಾಯ್. ಸಿನಿಮಾ ಮುಖ್ಯನಾ ಪ್ರಾಣ ಮುಖ್ಯನಾ? ನಿಂಗಿದೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಸಿಸ್ಟರ್, ಹಾರ್ಟ್ ಬೀಟ್ ಫಾಲೋ ಮಾಡ್ತಾ ಆಕ್ಸಿಜನ್ ಲೆವೆಲ್ಸ್ ನೋಡ್ಕೊಳ್ಳಿ. ಸ್ಯಾಚುರೇಷನ್ ಕೂಡ ಚೆಕ್ ಮಾಡಿ. ನಾನು ಈಗಲೇ ಬರ್ತೀನಿ. ಓಕೆ ಮೇಡಮ್. ನರ್ಸ್, ಅಮರ್ ಅವ್ರಿಗೆ ಫೋನ್ ಮಾಡಿದ್ರಾ? ಇಲ್ಲ ಡಾಕ್ಟರ್, ಆಗ್ಲೇ ನೀವು ಮಾತಾಡಿದ್ರಲ್ಲ. ನಾನ್ ಮಾತಾಡಿದ್ರೆ ಸಾಕಾ? ನೀವು ಕಾಲ್ ಮಾಡ್ಬೇಕಲ್ವಾ? ಅಲ್ಲಿರೋ ಪೇಷಂಟ್ ಪ್ರಾಣಕ್ಕೆ ಅಪಾಯ ಇದೆ, ಗೊತ್ತಾಗಲ್ವಾ? ಈ ಟೈಮಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಹೇಗೆ? ಸಿವಿಯರ್ ಹಾರ್ಟ್ ಸ್ಟ್ರೋಕ್ ಆಗಿದೆ. ಅಮರ್ ಇಲ್ಲಿಗೆ ಬರ್ದೆ ಪ್ರಾಣ ಕಾಪಾಡಕ್ ಆಗಲ್ಲ. ದರ್ಶಿನಿ, ನೀನಾದ್ರೂ ಇವ್ರಿಗೆ ಹೇಳ್ಬೋದಿತ್ತಲ್ಲ. ಅಂದ್ರೆ ನೀನ್ ಮಾತಾಡಿರ್ತೀಯ ಅಂತ ನಾನು ಕೂಡ. ಏನಮರ್, ನಾವು ಹಾಸ್ಪಿಟಲ್ ನಡೆಸ್ತಾ ಇದೀವಿ. ಯಾವಾಗ ಯಾವ ಕೇಸ್ ಬರುತ್ತೋ, ಯಾವಾಗ ಯಾರಿಗೆ ಎಮರ್ಜೆನ್ಸಿ ಆಗುತ್ತೋ ಯಾರಿಗೂ ಗೊತ್ತಾಗಲ್ಲ. ನೀನ್ ಈ ತರ ಎಲ್ಲ ಮಾಡಿದ್ರೆ ಇಲ್ಲಿ ಒಬ್ರು ಪ್ರಾಣನೇ ಹೊರಟೋಗತ್ತೆ. ಆ ಕಳಂಕ ನಮ್ಮ ಮೇಲೆ, ನಮ್ಮ ಹಾಸ್ಪಿಟಲ್ ಮೇಲೆ ಬರುತ್ತೆ. ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗತ್ತೆ. ಏನಮರ್, ನೀನ್ ಇಷ್ಟು ಕೇರ್ಲೆಸ್ ಆಗಿದ್ಯಾ? ಅದು ಸಾರಿ, ಆಕ್ಚುಲಿ ಈ ಥರ ಕೇಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ರಾಧಿಕಾ.